ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಉಷಾ. ಹಾಸನಾಂಬೆಯನ್ನ ಭಕ್ತರು ಸಪ್ತಮಾತೃಕೆ, ಅಂಬಾದೇವಿ, ಮಹಾದೇವಿ ಅಂತ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ, ಆರಾಧಿಸ್ತಾರೆ. ವರ್ಷಕ್ಕೊಮ್ಮೆ ಮಾತ್ರ ದರ್ಶನ ಭಾಗ್ಯ ಕರುಣಿಸುವ ಈ ದೇವತೆಯ ಆಶೀರ್ವಾದ ಪಡೆಯೋಕೆ ಕೇವಲ ಕರ್ನಾಟಕದ ಜನರು ಮಾತ್ರ ಅಲ್ಲ, ದೇಶದ ಅನೇಕ ಮೂಲೆಗಳಿಂದ ಭಕ್ತರು ಬರ್ತಾರೆ. ಅದರಂತೆ ಈ ವರ್ಷ 26,13,000 ಭಕ್ತರು ದರ್ಶನ ಪಡೆದಿದ್ದಾರೆ. ಟಿಕೆಟ್ ಹಾಗೂ ಲಡ್ಡು ಮಾರಾಟದಿಂದ 22 ಕೋಟಿಗೂ ಅಧಿಕ ಆದಾಯ ಬಂದರೆ, ಇನ್ನು ಇವತ್ತು ಹುಂಡಿ ಎಣಿಕೆ ಕಾರ್ಯವೂ ನಡೆದಿದ್ದು 3,68,00,000 ಸಂಗ್ರಹವಾಗಿದೆ. ಈ ಮೂಲಕ ಒಟ್ಟು 25,59,00,000 ಸಂಗ್ರಹವಾಗಿದೆ. ಹಿಂದಿನ ಎಲ್ಲಾ ವರ್ಷಗಳಿಗಿಂತ ಈ ಬಾರಿ ಅತ್ಯಂತ ಯಶಸ್ವಿಯಾಗಿ ಹಾಸನಾಂಬೆ ದರ್ಶನೋತ್ಸವ ನಡೆದಿದೆ. ಹಾಸನಾಂಬೆ ದರ್ಶನಕ್ಕೆ ವಿದ್ಯುಕ್ತ ತೆರೆ ಬಿದ್ದಿದ್ದು, ಮುಂದಿನ ವರ್ಷ 29/10/2026ರಿಂದ 11/11/2022 ಹಾಸನಾಂಬೆ ದೇವಿ ದರ್ಶನ ಕೊಡಲಿದ್ದಾಳೆ. 26 ಲಕ್ಷ ಜನ, 13 ದಿನ, ಒಬ್ಬರು ಸಚಿವರು ಜೊತೆಗೆ ಜಿಲ್ಲಾಡಳಿತ ಎಲ್ಲರೂ ಒಟ್ಟಾಗಿ ಒಂದು ಸಣ್ಣ ಲೋಪವೂ ಆಗದಂತೆ ಈ ಬಾರಿ ಹಾಸನಾಂಬೆ ದರ್ಶನೋತ್ಸವವನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ನಾವು ನೀವೆಲ್ಲ ಇಲ್ಲಿ ಒಂದು ವಿಚಾರವನ್ನು ಸರಿಯಾಗಿ ಗಮನಿಸಬೇಕು. ಅಧಿಕಾರ ತಗೊಂಡ 2 ತಿಂಗಳಲ್ಲಿ ಎದುರಾದ ಹಾಸನಾಂಬೆ ಉತ್ಸವ ಅನ್ನೋ ಚಾಲೆಂಜ್ನ ಸಚಿವ ಕೃಷ್ಣ ಬೈರೇಗೌಡ ಅವರು ಅಚ್ಚುಕಟ್ಟಾಗಿ ಪ್ಲಾನ್ ಮಾಡಿದ್ರು. ಉತ್ಸವ ಆರಂಭವಾದಾಗಿಂದ ಮುಗಿಯೋವರೆಗೂ ಹಾಸನದಲ್ಲೇ ಇದ್ದು ರಾತ್ರಿ ಹಗಲು ಅನ್ನದೇ ಜನರಿಗೆ ಸುಗಮವಾಗಿ ದರ್ಶನವಾಗುವಂತೆ ನೋಡಿಕೊಂಡು ಜನರಿಂದ ಮೆಚ್ಚುಗೆ ಗಿಟ್ಟಿಸಿಕೊಂಡಿದ್ದಾರೆ. ಅಷ್ಟಕ್ಕೂ ಸಚಿವರು ಮಾಡಿದ ಸ್ಟ್ರಾಟಜಿ ಏನು ಅಂತ ನೋಡ್ತಾ ಹೋದ್ರೆ, ಹಾಸನಾಂಬೆ ದೇವಾಲಯ ಪ್ರವೇಶಕ್ಕೆ ಮಾಡಿದ್ದ ಟಿಕೆಟ್ ವ್ಯವಸ್ಥೆ. ಸಾರ್ವಜನಿಕರ ದರ್ಶನಕ್ಕೆ ಸುಮಾರು 4 ರಿಂದ 5 ಗಂಟೆಗಳು ಸಮಯ ತೆಗೆದುಕೊಳ್ತಾ ಇತ್ತು. ಸ್ಪೆಷಲ್ ಎಂಟ್ರಿಗೆ 300 ರೂಪಾಯಿ ಪ್ರತ್ಯೇಕ ಸಾಲನ್ನು ನಿಗದಿಪಡಿಸಲಾಗಿತ್ತು. ವಿಐಪಿ ಪ್ರವೇಶಕ್ಕೆ ಟಿಕೆಟ್ 1,000 ರೂಪಾಯಿಯನ್ನು ನಿಗದಿಪಡಿಸಿ ವಾಟ್ಸ್ಆ್ಯಪ್ನಲ್ಲೇ ಟಿಕೆಟ್ ಪಡೆಯೋದಕ್ಕೆ ಅವಕಾಶ ಮಾಡಿಕೊಡಲಾಗಿತ್ತು. ಇನ್ನು ವಿವಿಐಪಿಗಳಿಗೆ ಪ್ರತ್ಯೇಕ ವಾಹನದ ವ್ಯವಸ್ಥೆ ಹಾಗೂ ಅವರಿಗೆ ಸಮಯವನ್ನು ನಿಗದಿ ಮಾಡಲಾಗಿತ್ತು. ಕಳೆದ ವರ್ಷ ಹಾಸನಾಂಬೆ ದರ್ಶನದ ವೇಳೆ ವಿಐಪಿ ಪಾಸ್ಗಳ ಎಡವಟ್ಟಿನಿಂದ ಭಾರೀ ಸಮಸ್ಯೆ ಉಂಟಾಗಿತ್ತು. ಇದರಿಂದ ಕಲಿತ ಪಾಠದಿಂದ ಎಚ್ಚೆತ್ತ ಜಿಲ್ಲಾಡಳಿತ ಈ ಬಾರಿ ವಿಐಪಿ ಮತ್ತು ಪ್ರೋಟೋಕಾಲ್ ವ್ಯವಸ್ಥೆಯಲ್ಲಿ ಸಂಪೂರ್ಣ ಬದಲಾವಣೆಯನ್ನ ಮಾಡಿತ್ತು. ಕಳೆದ ವರ್ಷ ವಿಐಪಿ ಮತ್ತು ವಿವಿಐಪಿ ಪಾಸ್ಗಳನ್ನು ಬೇಕಾಬಿಟ್ಟಿ ವಿತರಣೆ ಮಾಡಿದ್ರಿಂದಾಗಿ ಭಕ್ತರಿಗೆ ದರ್ಶನಕ್ಕೆ ತೊಂದರೆಯಾಗಿತ್ತು. ಈ ಸಮಸ್ಯೆಯನ್ನ ಗಂಭೀರವಾಗಿ ಪರಿಗಣಿಸಿದ ಜಿಲ್ಲಾಡಳಿತ ಈ ಬಾರಿ ಎಲ್ಲಾ ರೀತಿಯ ವಿಐಪಿ ಮತ್ತು ಉಚಿತ ಪಾಸ್ ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ರದ್ದುಗೊಳಿಸಿತ್ತು. ಬದಲಿಗೆ ಗೋಲ್ಡ್ ಕಾರ್ಡ್ ಅನ್ನೋ ಹೊಸ ವ್ಯವಸ್ಥೆಯನ್ನು ಪರಿಚಯಿಸಿತ್ತು. ಒಂದು ಗೋಲ್ಡ್ ಕಾರ್ಡ್ಗೆ ಒಬ್ಬರಿಗೆ ಮಾತ್ರ ಪ್ರವೇಶ, ದರ್ಶನಕ್ಕೆ ಅವಕಾಶವಿತ್ತು. ಈ ಕಾರ್ಡ್ಗಳಿಗೆ ನಿಗದಿತ ಸಮಯದಲ್ಲಿ ಮಾತ್ರ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿತ್ತು. ಮಂತ್ರಿಗಳು, ಶಾಸಕರು, ನ್ಯಾಯಾಧೀಶರು ಸೇರಿದಂತೆ ಯಾವುದೇ ಗಣ್ಯರು ದರ್ಶನಕ್ಕೆ ಬಂದರೂ ನಿಗದಿತ ಸಮಯದಲ್ಲಿ ಮಾತ್ರ ಅವಕಾಶ ಕೊಡಲಾಗಿತ್ತು. ಗೋಲ್ಡ್ ಕಾರ್ಡ್ಗೆ 2 ಗಂಟೆ, ಪ್ರೋಟೋಕಾಲ್ಗೆ 2 ಗಂಟೆ ಅಂತ ಸಮಯವನ್ನು ನಿಗದಿಪಡಿಸಲಾಗಿತ್ತು. ಉಳಿದ ಸಮಯವನ್ನು ಸಾರ್ವಜನಿಕ ದರ್ಶನಕ್ಕೆ ಮೀಸಲಿಡಲಾಗಿತ್ತು. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಮತ್ತು ಮುಖ್ಯ ನ್ಯಾಯಾಧೀಶರನ್ನು ಹೊರತುಪಡಿಸಿ ಇತರೆ ಗಣ್ಯರಿಗೆ ಜಿಲ್ಲಾಡಳಿತದಿಂದ ವಾಹನ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಇನ್ನು ನೀವಿಲ್ಲಿ ಸರಿಯಾಗಿ ಗಮನಿಸಬಹುದು, ಸ್ವತಃ ಜಿಲ್ಲಾಧಿಕಾರಿಗಳೇ ಸಾರ್ವಜನಿಕ ದರ್ಶನ ಪಡೆದಿದ್ದು. ಯಾವ ಅಧಿಕಾರಿಗಳಿಗೂ ಸ್ಪೆಷಲ್ ದರ್ಶನದ ವ್ಯವಸ್ಥೆಯೇ ಇರಲಿಲ್ಲ. ಇನ್ನು ಈ ಸುವ್ಯವಸ್ಥೆಗೆ ಸಚಿವರಿಗೆ ಕೈ ಜೋಡಿಸಿದ್ದು ಹೋಮ್ ಗಾರ್ಡ್ಸ್, ಸ್ಕೌಟ್ ಗೈಡ್ಸ್, ಎನ್ಸಿಸಿ, ಕಂದಾಯ ಇಲಾಖೆ, 4 ಜಿಲ್ಲೆಯ ಪೊಲೀಸರು ಮತ್ತು ಜಿಲ್ಲಾಡಳಿತದ ಅಧಿಕಾರಿಗಳು, ಸ್ಥಳೀಯ ರಾಜಕಾರಣಿಗಳು, ನಾಯಕರು ಅಂತ ಸಚಿವರೇ ಹೇಳ್ಕೊಂಡಿದ್ದಾರೆ. ಇನ್ನು ಹಾಸನ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಮೈಕ್ ಹಿಡಿದು ಜನರನ್ನ ನಿಯಂತ್ರಿಸಿದ ದೃಶ್ಯಗಳು ಕಂಡುಬಂತು. ಸಮಯಕ್ಕೆ ಸರಿಯಾಗಿ ಊಟ ನಿದ್ದೆ ಇಲ್ಲದೆ ತಮ್ಮ ಮನೆಯ ಸಮಾರಂಭಕ್ಕೆ ಓಡಾಡುವಂತೆ ಓಡಾಡ್ತಾ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಹಾಸನಾಂಬೆಯ ದರ್ಶನೋತ್ಸವವನ್ನು ಅದ್ಧೂರಿಯಾಗಿ ಮುಗಿಸಿಕೊಟ್ಟಿದ್ದಾರೆ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.